ಈ ಥರ ಒಮ್ಮೆ ದೇಸಿ ಸ್ಟೈಲ್ ಚಿಕನ್ ಲಾಲಿಪಾಪ್ ಮಾಡಿ. ಇದಂತೂ ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ತುಂಬ ರುಚಿಕರವಾಗಿರ್ತದೆ. ಇದನ್ನು ನೀವು ಮನೆಯಲ್ಲಿರೋ ಸಾಮಗ್ರಿಗಳನ್ನ ಬಳಸ್ಕೊಂಡು ಇದನ್ನು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾವೊಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೊಂದು ಮಿಕ್ಸರ್ ಜಾರಲ್ಲಿ ನೆನೆಸಿರುವ ಬ್ಯಾಡಗೆ ಮೆಣಸು, ಸ್ವಲ್ಪ ಈರುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಹುಣಸೆ ರಸ, ಗೇರು ಬೀಜ, ಉಪ್ಪು, ಜೀರಿಗೆ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ಇವಾಗ ನಾನೊಂದು ಪಾತ್ರೆಯಲ್ಲಿ ಚಿಕನ್ ಪೀಸಸ್ ಹಾಗೆ ರುಬ್ಬಿರೋ ಮಸಾಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 20 ನಿಮಿಷ ಮ್ಯಾರಿನೇಷನ್ಗೆ ಸೈಡಿಗೆ ಇಡ್ತೇನೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ನಾನು ಅದಕ್ಕೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ರುಚಿಕರವಾಗಿ ಬರ್ತದೆ. ಇವಾಗ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಇದಕ್ಕೆ ಮ್ಯಾರಿನೇಟೆಡ್ ಚಿಕನ್ ಪೀಸಸ್ ಹಾಕ್ತೇನೆ. ಚಿಕನ್ ಪೀಸಸ್ ಹಾಕಿದ ನಂತರ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ. ನೀವು ಇದಕ್ಕೆ ನೀರು ಹಾಕಿ ಬೇಯಿಸೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗಿ ಬರ್ತದೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. 20 ನಿಮಿಷಗಳ ಕಾಲ ಆಗಿದೆ. ಚಿಕನ್ ಚೆನ್ನಾಗಿ ಬಂದಿದೆ. ಇವಾಗ ಸಿಂಪಲ್ ಹಾಗೆ ಟೇಸ್ಟಿಯಾದ ದೇಸಿ ಸ್ಟೈಲ್ ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ನೀವು ಇದನ್ನು ಹಾಗೆ ಸಹ ತಿನ್ಬೋದು ಅಥವಾ ಅನ್ನದ ಜೊತೆ ಸಹ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.